ಸರ್ ನೋಡಿ ಒಂದೇ ಬೆರಳಲ್ಲಿ ತಿರುಗಿಸೋದು. ಅಷ್ಟು ನೋಡಿ ಹೌದು, ಸ್ಟೀರಿಂಗ್ ಬೇಗ ಸ್ಟ್ರೈಟ್ ಆಗುತ್ತೆ. ಹುಂಡೈ ಅಂತ ಹೇಳಿದ್ರೆ ಇಬ್ರು ಪರ್ಸನ್ ಶೇಕ್ ಹ್ಯಾಂಡ್ ಮಾಡ್ತಿರೋದು. ಅಂದ್ರೆ ಈಗ ನೀವು ಒಂದ್ ಕಸ್ಟಮರ್ ಮತ್ತೆ ಒಂದ್ ಟ್ರಸ್ಟೆಡ್ ಕಂಪನಿ ಅದು ಆ ಸಿಂಬಲ್ ಅಂತ ಬರುತ್ತೆ. ಸೊ ಓಕೆ ಗಾಯ್ಸ್, ಇವತ್ತು ನನಗೆ ಹುಂಡೈ 2022 ಮಾಡೆಲ್ ಹುಂಡೈ ಆಸ್ಟಾ ಮಾಡೆಲ್ ಸಿಕ್ಕಿದೆ ನನಗೆ. ಈ ಬೇಸಿಕಲಿ ಕೊರಿಯನ್ ವೆಹಿಕಲ್ ಇದು. ಸೊ ನಮ್ಮ ಇವರು, ನಾನು ಆಸ್ ಎ ಸ್ಟೂಡೆಂಟ್ ಇದ್ದೆ, ಆಮೇಲೆ ಇವ್ರ ಜೊತೆ ನಾನು ವರ್ಕ್ ಮಾಡ್ತೀನಿ. ನನಗೆ ಬೆಸ್ಟ್ ಫ್ರೆಂಡ್ ಮತ್ತೆ ಕೊಲೀಗೋ ಅಂತ ಹೇಳ್ತಾರೆ, ಆಮೇಲೆ ಸ್ಟೂಡೆಂಟ್ ಇರ್ತೀನಿ. ನಮ್ಮ ಪ್ರದೀಪ್ ಸರ್ ಜೊತೆ ಇದ್ದೀನಿ. ಸೊ ಸರ್, ಇದ್ರ ಬಗ್ಗೆ ನಿಮಗೆ ಹೊರಗಡೆ ನೋಡಂಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸರ್ರಿಗೆ ಏನಂತ ಹೇಳಿದ್ರೆ ಕಾರ್ ಎಂತೂಸಿಯಾಸ್ಟ್ ಅಷ್ಟಿಲ್ಲ, ಬಟ್ ಅವ್ರಿಗೆ ಕಾರ್ ಓಡ್ಸಕ್ ಬಹಳ ಇಷ್ಟ. ಸೊ ಯಾ ಸರ್, ಹೇಳಿ ಸರ್, ನಿಮಗೆ ಏನಿದೆ ಹೇಳಿ. ಇದೊಂದು ಸ್ಪೋರ್ಟ್ಸ್ ವೆಹಿಕಲ್ ಇದೆ, ನಾನು ಓಡಿಸ್ದೆ, ಒಳ್ಳೆ ಪಿಕಪ್ ಇದೆ. ಇನ್ನ ಉಳಿದಿದ್ದು ಓಸಿನ್ ಹೇಳ್ತಾರೆ, ಅವ್ರು ತುಂಬಾ ಇದ್ರ ಬಗ್ಗೆ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದೆ. ಅವ್ರದ್ದು ಗಾಡಿ ಬೇರೆ ಬೇರೆ ಗಾಡಿನ ರಿವ್ಯೂ ಮಾಡ್ತಾನೆ ಇರ್ತಾರೆ. ನನ್ ಗಾಡಿ ಸರ್ವಿಸ್ ಮಾಡ್ತಾರ ಅವರು, ಅವ್ರದ್ದು ಇದೆ. ನಾವು ಒನ್ಸ್ ಅಗೇನ್ ವೆಲ್ಕಮ್ ಟು ಓಸ್ಮಿನ್ ಸ್ಯಾಟ್ಮರ್ ಚಾನೆಲ್. ನಾವು ಈಗ ಇನ್ನೊಂದು ವೆಹಿಕಲ್ ತಂದಿದೀವಿ, i20 ಆಸ್ಟಾ. ಓಕೆ, ಅದು ರಿವ್ಯೂ ಮಾಡ್ತಿದ್ದಾರೆ. ಏನೇನಿದೆ, ನಾಳೆ ಏನೋ ನಿಮಗೆ ಗಾಡಿಯಲ್ಲಿ ಪ್ರಾಬ್ಲಮ್ ಆಗಿದ್ರು ನೀವು ಈ ವಿಡಿಯೋ ನೋಡ್ಕೊಂಡು ನೀವು ಅದ್ರಲ್ಲಿ ಏನಾದ್ರು ಫೀಚರ್ಸ್ ಗಳನ್ನ ನೀವು ತಿಳ್ಕೊಬಹುದು. ಈಗ ಓಸ್ಮಿನ್ ಹೇಳ್ತಾರೆ. ಶೋರ್ ಸರ್, ಫಸ್ಟ್ ಆಫ್ ಆಲ್ ಈ ಲೋಗೋ ನೋಡ್ತಿರಲ್ಲ ಸರ್, ಹುಂಡೈ ಅಂತ ಹೇಳಿದ್ರೆ ಇಬ್ರು ಪರ್ಸನ್ ಶೇಕ್ ಹ್ಯಾಂಡ್ ಮಾಡ್ತಿರೋದು. ಅಂದ್ರೆ ಈಗ ನೀವು ಒಂದ್ ಕಸ್ಟಮರ್ ಮತ್ತೆ ಒಂದ್ ಟ್ರಸ್ಟೆಡ್ ಕಂಪನಿ, ಅದು ಆ ಸಿಂಬಲ್ ಅಂತ ಬರುತ್ತೆ ಸರ್. i20 ಯೂಶಲಿ ಇಂಡಿಯಾದಲ್ಲಿ ಏನಂತ ಹೇಳಿದ್ರೆ ಸರ್, ಸಿಡಾನ್ ವೆಹಿಕಲ್ಸ್ ಅಂದ್ರೆ ಡಿಕ್ಕಿ ಇರೋದು ಅಷ್ಟು ಡಿಮ್ಯಾಂಡ್ ಇಲ್ಲ. ಹ್ಯಾಚ್ ಬ್ಯಾಕ್ ಅಂದ್ರೆ ಇಂಡಿಯಾದಲ್ಲಿ ಬಹಳ ಇದು ಅಂದ್ರೆ ಬೋಂಡಾ ಮರದಂಗ್. ಯಾಕಂದ್ರೆ ಇಂಡಿಯಾದಲ್ಲಿ ಟ್ರಾಫಿಕ್ ತುಂಬಾ ಸಿಟೀಸ್ ಅಲ್ಲಿ ಮತ್ತೆ ಹೋಗಕ್ಕೆ ಕನ್ವೀನಿಯಂಟ್ ಇರುತ್ತೆ. ಮತ್ತೆ ಡಿಕ್ಕಿ ಇಲ್ದಿರುತ್ತೆ ನೋಡಿ, ಹ್ಯಾಚ್ ಬ್ಯಾಕ್ ಮೈಲೇಜ್ ಜಾಸ್ತಿ ಕೊಡುತ್ತೆ, ಪಾರ್ಕಿಂಗ್ ಈಸ್ ಈಸಿ, ಜಾಸ್ತಿ. ಆಮೇಲೆ ಸರ್ ನಮ್ ಇಂಡಿಯಾದಲ್ಲಿ ಒಂದ್ ಡಿಸ್ಅಡ್ವಾಂಟೇಜ್, ನಿಮ್ ಬಾಡಿ ಲೆಂತ್ ಮೇಲೆ ಟ್ಯಾಕ್ಸೇಷನ್ ಆಗ್ತಾನೆ. ನಿಮ್ ಇಷ್ಟು ಬಾಡಿ ಉದ್ದ ಇದೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಜಾಸ್ತಿ ಬೀಳುತ್ತೆ, ಟ್ಯಾಕ್ಸ್ ಲ್ಯಾಬ್ಸ್ ಇರುತ್ತೆ. ಅದ್ ನಿಮಗೆ ತೋರಿಸ್ತೀನಂತೆ. ಉದ್ದ ಇರೋದಿಗೆ ಟ್ಯಾಕ್ಸ್ ಬೇರೆದಿರುತ್ತೆ, ಆಮೇಲೆ SUV ಗೆ ಟ್ಯಾಕ್ಸ್ ಬೇರೆ, ಬಾಡಿ ಸೈಜ್ ಮೇಲೆ ಟ್ಯಾಕ್ಸ್ ಆಗ್ತದೆ. ಟ್ಯಾಕ್ಸ್ ಕಮ್ಮಿ ಇರುತ್ತೆ ಇದಕ್ಕೆ ಕಂಪೇರ್ ಟು ಸಿಡಾನ್ ವೆಹಿಕಲ್. ನಮ್ಮ ಹ್ಯಾಚ್ ಬ್ಯಾಕ್ ವೆಹಿಕಲ್ ನೀವು ಟ್ಯಾಕ್ಸ್ ಕಮ್ಮಿ ಇರುತ್ತೆ, ಮತ್ತೆ ಮೈಲೇಜ್ ಬರುತ್ತೆ, ಮತ್ತೆ ಪಾರ್ಕಿಂಗ್ ಈಸಿ. ಎಸ್ ಸರ್ ಅದು. ಮತ್ತೆ ಇಂಜಿನ್ ಸಿಸಿ ಇರುತ್ತೆ ನೋಡಿ ಸರ್, ಇಂಜಿನ್ ಸಿಸಿಗೂ 1500 ದಾಟಿದ್ದಿಗೆ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೆ, 1000 ಇರೋದಕ್ಕೂ ಒಂದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಇರುತ್ತೆ. ಅದೇ ನಮ್ದು ಕಂಟ್ರಿಲಿ ಒಂದು ಡಿಸ್ಅಡ್ವಾಂಟೇಜ್ ಸರ್. ಇದೆ 1200 ನಾವು ಟ್ಯಾಕ್ಸ್ ಪಾಠ ಮಾಡ್ತೀವಿ. 1200 ಸಿಸಿ ಆದ್ರೆ ನಾವು ಸ್ಮಾಲ್ ವೆಹಿಕಲ್ ಅಂತೀವಿ. ಅಬೌವ್ 1200 ಸಿಸಿ ಏನಾದ್ರು ವೆಹಿಕಲ್ ಇದ್ರೆ ಅದನ್ನ ಬಿಗ್ ವೆಹಿಕಲ್ ಅಂತೀವಿ. ನಿಮಗೆ ಏನು ಅಂದ್ರೆ ಸ್ಯಾಲರಿ ಕ್ಯಾಲ್ಕುಲೇಷನ್ ಮಾಡುವಾಗ ಇದು ಬರುತ್ತೆ. ಇದಕ್ಕೆ ಜಾಸ್ತಿ 1200 ಕಪ್ಪ ಇಂಜಿನ್ ಸರ್, ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಇದಕ್ಕೆ. 1200 ಸಿಸಿ ಸರ್. ಸೊ ಓಕೆ ಸರ್, ಒನ್ ಬೈ ಒನ್ ಹೋಗೋಣ ಸರ್. ಫಸ್ಟ್ ಗಾಡಿ ನೋಡಕ್ಕಂತ ಹೇಳಿದ್ರೆ ಫಸ್ಟ್ ಚೆರಿ ತರ ಅನ್ಸುತ್ತೆ, ಚೆರಿ ಅಂತ ಹಂಗೆ ಇದಾಗುತ್ತೆ ಕಲರ್. ಹೊರಗಡೆ ನಿಮಗೇನಂತ ಹೇಳಿದ್ರೆ ಹೊರಗಡೆ ಲುಕ್ ಇದೆ ನೋಡಿ, ಹೊರಗಡೆ ಲುಕ್ ಬಹಳ ಚೆನ್ನಾಗಿದೆ. ಸೊ ಬೇಸಿಕಲಿ ಸರ್ ಇದು ಪೆಟ್ರೋಲ್ ವೆಹಿಕಲ್, 37 ಲೀಟರ್ ಕೆಪಾಸಿಟಿ ಇರೋ ಪೆಟ್ರೋಲ್ ವೆಹಿಕಲ್ ಇದು. 1200 ಸಿಸಿ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂದ್ರೆ ಸರ್ ಟರ್ಬೋ ಗಿರ್ಬೋ ಏನು ಇಲ್ಲ, ನ್ಯಾಚುರಲ್ ಆಗಿ ಪಿಕಪ್ ತಗೊಳುತ್ತೆ. ಅಂಡ್ ಮೇನ್ ಥಿಂಗ್ ಸರ್, ಇವ್ರು ಏನ್ ಮಾಡಿದ್ದಾರೆ, ಇವರು ಒಂದು ಅಲಾಯ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಇದು ಸ್ಪೆಷಲಿ ಲೈಟ್ ವೆಯ್ಟ್ ಇರೋದು ರಿಮ್ ಇದು. ಮತ್ತೆ ಇವ್ರು ಟೈರ್ ಏನ್ ಮಾಡ್ಸಿದಾರೆ ಸರ್, ಕಾಂಟಿನೆಂಟಲ್ ಟೈರ್, ಸ್ಪೋರ್ಟ್ಸ್ ಟೈರ್, ಫಾಸ್ಟ್ ಹೋಗೋದು ಇದಿರುತ್ತೆ. ಈ ಟೈರ್ ಸೈಜ್ ಇಲ್ಲಿ ನೋಡಿ, ನಿಮಗೆ ಟೈರ್ ಸೈಜ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ 185/70R14 14 ಇಂಚು ವೀಲ್ ಇದು ಅಂತ ವೀಲ್ ಇದು ಬರುತ್ತೆ. ಹೊರಗಡೆ ನೋಡಕ್ ವೀಲ್ ಬೇಸ್ ನೋಡಕ್ ಅಗ್ರೆಸಿವ್ ಇದೆ. ಎದುರುಗಡೆ ನೋಡಕ್ ಅಂತ ಹೇಳಿದ್ರೆ ಒಂದ್ ನಾರ್ಮಲ್, ಇಲ್ಲಿಂದ ವ್ಯೂ ಮಾಡಕ್ ನೋಡಿದ್ರೆ ಸರ್ ದೊಡ್ಡ ಗಾಡಿ ಅನ್ಸಂಗ್ ಕಾಣಿಸುತ್ತೆ ನಿಮಗೆ. ಮತ್ತೆ ಸಿಂಪಲ್ ಆಗಿ ನಿಮಗೆ ಹಜಾರ್ಡ್ ಲೈಟ್ಸ್, ಇಂಡಿಕೇಟರ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೆ ಇಲ್ಲಿ ಇದೊಂದು ಕೊಟ್ಟಿದ್ದಾರೆ, ಏನು ಫಾಗ್ ಲೈಟ್ಸ್ ಕೊಟ್ಟಿದ್ದಾರೆ. ಮಾಮೂಲಿ ಹ್ಯಾಲೋಜನ್ ಲೈಟ್ಸ್ ಇದ್ ಮಾಡಿದ್ದಾರೆ. ನೋಡಕ್ ಈ ಕಡೆಯಿಂದ ಸಿಂಪಲ್ ಅಗ್ರೆಸಿವ್ ಕಾರ್ ತರ ಕಾಣಿಸುತ್ತೆ ಸರ್, ಅಗ್ರೆಸಿವ್ ವೆಹಿಕಲ್ ಇದ್ದಂಗಿದೆ. ಆಮೇಲೆ ಸೈಡ್ ಇಂದ ನಿಮಗೆ ಇಲ್ಲೊಂದು ಸೈಡಿಗೆ ಇಲ್ಲೊಂದು ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ. ನಾರ್ಮಲಿ ಇಲ್ಲಿ ಕೊಡ್ತಾರೆ ವೆಹಿಕಲ್, ಇದಕ್ಕೆ ಒಂದು ಚೆನ್ನಾಗಿ ಕಾಣಿಸಕಂತ ಎಲೆಕ್ಟ್ರಿಕ್ ಮಿರರ್ ಇದ್ರಲ್ಲೇ ಇದು ಕೊಟ್ಟಿದ್ದಾರೆ. ಸೊ ಹೊರಗಡೆ ಇದು ನಿಮಗೆ ಈ ತರ ಕಾಣಿಸುತ್ತೆ. ಅಂಡ್ ಮೇಲ್ಗಡೆ ನಿಮಗೊಂದು ಆಂಟೆನಾ ಈ ತರ ಕೊಟ್ಟಿದ್ದಾರೆ. ಅಂಡ್
ಸರ್ ಹಿಂದ್ಗಡೆ ಹ್ಮ್. ಓಕೆ i20 ಸ್ಪೋರ್ಟ್ಸ್. ಸೊ ಆಸ್ಟಾ ಅಲ್ಲ ಸರ್, ಆಸ್ಟಾ ನೆಕ್ಸ್ಟ್ ಮಾಡಲ್ ಬರುತ್ತೆ. ಇದು ಸ್ಪೋರ್ಟ್ಸ್ ಅಂತ ಇದೆ. ವಿಟಿ ಅಂದ್ರೆ ವಿಟಿ ಅಂದ್ರೆ ವೇರಿಯಬಲ್ ವಾಲ್ವ್ ಟೈಮಿಂಗ್ ಅಂತ ಸರ್. ಅಂದ್ರೆ ಅದ್ರಿಂದ ಇಂಜಿನ್ ಇನ್ ಮಾಡೆಲ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಅಂತ ಸರ್. ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ಅದನ್ನ ಏನ್ ವಿಟಿ ವಿವಿಟಿಐ ಆ ತರದೆಲ್ಲ ಇರುತ್ತೆ. ಅಂದ್ರೆ ಇಂಜಿನ್ ಇಂದು ಡಿಫ್ರೆಂಟ್ ಟೈಪ್ಸ್ ಮಾಡೆಲ್ಸ್ ಒಳಗಡೆ ಹೆಂಗ್ ಹೌದೌದು ಸರ್. ಮತ್ತೆ ಮೇನ್ ಸರ್ ಇಲ್ಲಿ ಹಿಂದ್ಗಡೆ ಒಂದು ಇದ್ ಕೊಟ್ಟಿದ್ದಾರೆ, ಏನು ನಂಬರ್ ಪ್ಲೇಟ್ ಇದೆ ಅಂಡ್ ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ ನಾವು ಕ್ಯಾಮ್ರಾ. ಮತ್ತೆ ನಿಮಗೆ i20 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂಡ್ ಮೇನ್ ಥಿಂಗ್ ಸರ್ ಡಿಕ್ಕಿ ಓಪನ್ ಮಾಡೋದು ಈಸಿ. ಇಲ್ಲೊಂದು ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು, ಡಿಕ್ಕಿ ಓಪನ್ ಆಗುತ್ತೆ. ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು. ಮತ್ತೆ ಸರ್ ಡಿಕ್ಕಿ ಬಹಳ ಸ್ಪೇಸಿಂಗ್ ಚೆನ್ನಾಗಿದೆ. ನೀವು ಮಲ್ಕೊಳಕ್ ಆಗಲ್ಲ, ನಾನ್ ಮಲ್ಕೊಂಡು ಆರಾಮಾಗಿ ಹೋಗ್ಬೋದು. ಆರಾಮಾಗಿದೆ ಅಂದ್ರೆ ಹ್ಯಾಶ್ ಬ್ಯಾಕ್ ಅಲ್ಲಿ ಒಳ್ಳೆ ಹೌದೌದು ಇದೆ ಮಾಡಿದ್ದಾರೆ. ಹ್ಯಾಶ್ ಬ್ಯಾಕ್ ಅಲ್ಲಿ ಇಷ್ಟು ಸ್ಪೇಸಿಂಗ್ ತುಂಬಾ ದೊಡ್ಡದಿದೆ. ಈ ಕಾರ್ ಸ್ಪೇಸಿಂಗ್ ದೊಡ್ಡದಿದೆ. ಕರೆಕ್ಟ್ ಆಗಿ ಕೊರಿಯನ್ ಅವ್ರ ಇಂಡಿಯಾದ ಬಗ್ಗೆ ಸ್ಟಡಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ಆ ತರ ಇದೆ. ಅಂಡ್ ಹೈಡ್ರಾಲಿಕ್ ಸ್ಟ್ರಟ್ಸ್ ಅಂಡ್ ಇಲ್ಲಿ ಸರ್ ಡಿಫಾಗರ್ ಇಲ್ಲೊಂದು ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ನೀವು ಇಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಸ್ಪೇಸಿಂಗ್ ಬರುತ್ತೆ. ಇದಕ್ಕೆ ಸ್ಪೇಸಿಂಗ್ ಚೆನ್ನಾಗಿ ಬರುತ್ತೆ. ಅಂಡ್ ಆಫ್ ಕೋರ್ಸ್ ನಿಮಗೆ ಇಲ್ಲಿ ಒಂದು ಬ್ರೇಕ್ ಲೈಟ್ಸ್ ಇದೆ. ಎಸ್ ಹಿಂಗಿದೆ. ಸೊ ಹಿಂದ್ಗಡೆಯಿಂದ ನಿಮಗೆ ಈ ತರ ವ್ಯೂಸ್ ಬರುತ್ತೆ. ಆಂಟೆನಾಸ್ ಯಾಕೆ ಕೊಟ್ಟಿರ್ತಾರೆ? ಆಂಟೆನಾ ಸರ್ ಬೇಸಿಕಲಿ ರೇಡಿಯೋ FM ರೇಡಿಯೋ ಇದು ಬರುತ್ತೆ. ಸೊ ಸರಿ ಸರ್, ಒಂದು ಇಂಜಿನ್ ಸ್ಟಾರ್ಟ್ ಮಾಡಿ ನೋಡೋಣ, ಇಂಜಿನ್ ನೋಡೋಣ ಅಂತ. ಸರಿ, ಓಪನ್ ಮಾಡಿ. ಓಕೆ, ಸೊ ಇಲ್ಲಿದೆ, ಫುಲ್ ಮಾಡಿ. ಸೊ ಇಂಜಿನ್ ಸರ್ ಓಪನ್ ಮಾಡೋದು ಹಿಂಗಿರುತ್ತೆ. ಇಲ್ಲಿ ಸೈಡ್ ಮಾಡಿದ್ರೆ ಹೀಗೆ ಎತ್ತಿ ಅಷ್ಟೇ, ಸಿಂಪಲ್ ನೋಡಿ. ಅದು ಕನ್ಫ್ಯೂಷನ್ಸ್ ಆಗುತ್ತೆ. ಇಲ್ಲಿ ಆರಾಮಾಗಿ ಹಾಕಿದ್ರೆ ಆಯ್ತು, ಬಿಡಿ ಸರ್. ಆಫ್ ಕೋರ್ಸ್ ಸರ್, ಈ ಇಂಜಿನ್ ಸರ್ ಸೈಲೆಂಟ್ ಇಂಜಿನ್, ಅದಕ್ಕೆ ಇಲ್ಲಿ ಇನ್ಸುಲೇಷನ್ ಡ್ಯಾಂಪಿಂಗ್ ಕೊಟ್ಟಿಲ್ಲ. ಇನ್ಸುಲೇಷನ್ ಡ್ಯಾಂಪಿಂಗ್ ಅಂದ್ರೆ ಇಲ್ಲೊಂದು ಕವರ್ ಬರುತ್ತೆ, ಅದು ಇನ್ನು ನಿಮ್ ಕ್ಯಾಬಿನ್ ಸೈಲೆಂಟ್ ಇರುತ್ತೆ. ಈ ಇಂಜಿನ್ ಬೇಡವೇ ಬೇಡ, ಯಾಕಂತ ಹೇಳಿದ್ರೆ ಆಲ್ರೆಡಿ ಸೈಲೆಂಟ್ ಇದು. ಸೊ ಒಂದು ಸ್ಟಾರ್ಟ್ ಮಾಡ್ತೀನಿ, ಒಂದ್ಸಲ ಇಟ್ಕೊಳ್ಳಿ ಸರ್. ಇಲ್ಲಿ ಹಿಂಗ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಅಷ್ಟು ಶಬ್ದ ಕೇಳೋದೇ ಇಲ್ಲ, ಅದೇ ಮೇನ್ ಇರೋದು. ಸೊ ಇಲ್ಲಿ ನಿಮಗೆ ಆಲ್ಟರ್ನೇಟರ್ ಇಲ್ಲೇ ಇದೆ. ಮಾತ್ರ ಒಂದೇನಂದ್ರೆ ಸರ್, ಇನ್ನು ಸ್ಪೇಸಿಂಗ್ ಕೊಟ್ಟಿದ್ದಾನೆ ಇಲ್ಲಿ. ಇನ್ನೂ ಒಂದ್ ಸ್ವಲ್ಪ ದೊಡ್ಡ ಇಂಜಿನ್ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದಾಯ್ತು. ಇನ್ನು ದೊಡ್ಡ ಇಂಜಿನ್ 1500cc ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ. ಇಟ್ಕೊಟ್ಟೇನು ಇಲ್ಲಿ ನಿಮಗೆ ಇಂಜಿನ್ ಆಯಿಲ್, ಇಲ್ಲಿ ನಿಮಗೆ ಇಂಟೆಕ್ ವಾಲ್ವ್, ಏರ್ ಫಿಲ್ಟರ್, ಬ್ಯಾಟ್ರಿ, ಫ್ಯೂಸ್ ಬಾಕ್ಸ್, ಇದು ಕಂಪ್ಯೂಟರ್. ಎಷ್ಟು ಪೆಟ್ರೋಲ್ ಹಾಕ್ಬೇಕು ಇದು ಹೋಯ್ತಂತ ಹೇಳಿದ್ರೆ ಸರ್ ಅರೌಂಡ್ ನಿಮಗೆ 50,000 60,000 ಆಗುತ್ತೆ. ಇದೇ ಮೆದ್ಲು, ನೀರ್ ಎದ್ ಬೀಳಬಾರ್ದು. ಇದು ವೈಪರ್ ಇಂದಿದು ಅಂಡ್ ಬ್ರೇಕ್ ಫ್ಲೂಯಿಡ್. ಸೊ ಆ ತರ ಇದೆ. ಕೂಲೆಂಟ್ ನಿಮಗೆ ಇಲ್ಲ ಆಗ್ತಾರೆ, ಗ್ರೀನ್ ಕೂಲೆಂಟ್ ಬರುತ್ತೆ ಸರ್. ಸೊ ಆ ತರ ಇದೆ ನಿಮ್ಗೆ. ಇಂಜಿನ್ ಫುಲ್ ಸೈಲೆಂಟ್, ಅದೇ ಇರೋದು ಸರ್. ಬಾನೆಟ್ ಎಷ್ಟು ಭಾರ ಇದೆ ಜಸ್ಟ್ ವಾಪಸ್ ಹಾಕಿ ಸರ್ ನೋಡಿ. ಬಾನೆಟ್ ಹಾಕೋ ಟೈಮಲ್ಲಿ ಇಲ್ಲಿಂದ ಫುಲ್ ಮೇಲೆ ಎತ್ತಿ ಸರ್, ಮೇಲೆ ಹಿಂಗೆ. ಭಾರ ಎಷ್ಟಿದೆ ಸರ್? ಲೈಟ್ ವೇಟ್ ಇದೆಯಲ್ಲ? ಎಸ್, ಯಾಕಂದ್ರೆ ವೇಟ್ ಕಮ್ಮಿ ಇದ್ದೇ ಇರುತ್ತೆ, ಲೈಟ್ ವೇಟ್. ಸೊ ಈ ತರ ಇದು ಬರುತ್ತೆ. ಸೊ ಇಂಟೀರಿಯರ್ ಹೋಗೋಣ ಸರ್. ಎಸ್, ಆಫ್ ಕೋರ್ಸ್, ಲೆಟ್ಸ್ ಗೋ ಟು ದ ಇಂಟೀರಿಯರ್. ಸೊ ಒಳಗಡೆ ಹೋಗಕ್ಕಿಂತ ಮುಂಚೆ ಸರ್, ಹಿಂದ್ಗಡೆ ನಿಮಗೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ ವೆಹಿಕಲ್ ಗೆ. ಡ್ರಮ್ ಬ್ರೇಕ್ಸ್ ಇರೋದು ಹ್ಯಾಂಡ್ ಬ್ರೇಕ್ ಗೆ. ಅಂಡ್ ಎದುರುಗಡೆ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾನೆ. ಡಿಸ್ಕ್ ಬ್ರೇಕ್ ಮಾಮೂಲಿ ಇದೆ. ಆಫ್ ಕೋರ್ಸ್ ವಿಲ್ ಗೋ ಇನ್ಸೈಡ್. ಶೋರ್ ಸರ್, ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಹೇಳಿದ್ರೆ, ಇಲ್ಲಿ ಮೇನ್ ಥಿಂಗ್ ಇರೋದು ಸರ್, ಒಳಗಡೆ ಫೀಚರ್ ಫುಲ್ ಅಂದ್ರೆ ತುಂಬಾ ಸೆನ್ಸರ್ ಆತರ ಏನು ಇಲ್ಲ. ಅಂದ್ರೆ ಇದೆ, ಮಾತ್ರ ತುಂಬಾ ಸೆನ್ಸರ್ ವೆಹಿಕಲ್ಸ್ ಎಲ್ಲ ಇದ್ ಮಾಡಿಲ್ಲ. ಸೊ ನಿಮಗೆ ಇಲ್ಲಿ ನೋಡೋ ಟೈಮಲ್ಲಿ ಬೇಸಿಕ್ ಅಂದ್ರೆ ಬೇಸಿಕ್ ಇಂತ ಚೆನ್ನಾಗಿದೆ. ಸೊ ನಿಮಗೆ ಅಲ್ಲೊಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನಿಮಗೆ FM, ಕ್ಲಾಕ್, ಆ ತರದ್ದು ಬ್ಲೂಟೂತ್ ಕನೆಕ್ಟ್ ಆ ತರದೆಲ್ಲ ಬರುತ್ತೆ. ಆಮೇಲೆ ಆಟೋಮೆಟಿಕ್ ಟೆಂಪರೇಚರ್ ಕಂಟ್ರೋಲ್ ಇರೋದು AC ಕೊಟ್ಟಿದ್ದಾನೆ. ಇಲ್ಲಿ ನೀವು ಒತ್ತಿದ್ರೆ ಆಟೋ ಆಗಿ ಸೆಟ್ ಮಾಡ್ಕೊಳ್ಳುತ್ತೆ, ಅದೇ ಟೆಂಪರೇಚರ್ ಎಲ್ಲ ಇದ್ ಮಾಡ್ಕೊ. ಹೊರಗಡೆ ಎಷ್ಟು ಕ್ಲೈಮೇಟ್ ಇದೆ ಇಷ್ಟೇ ಇದೆ ಅಂತ. ಅಂಡ್ ಇಲ್ಲಿ ನಿಮಗೆ ಕ್ಲೀನ್ ಏರ್ ಜೊತೆ ಅಂದ್ರೆ ಏರ್ ಫಿಲ್ಟರ್ ಇದ್ರಲ್ಲಿ ಆಲ್ರೆಡಿ ಇರುತ್ತೆ.
ಮೇನ್ ಥಿಂಗ್ ಸರ್ ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸೈಡ್ ಅಲ್ಲಿ ಒಂದ್ಸಲ ಎಲ್ಲ ಸೆಂಟ್ರಲ್ ಒತ್ತಿದ್ರೆ ಸೆಂಟ್ರಲ್ ಲಾಕ್ ಆಗುತ್ತೆ. ಅಂಡ್ ನಿಮಗೆ ಲೆಫ್ಟ್ ಸೈಡ್ RPM ಕೊಟ್ಟಿದ್ದಾರೆ. ರೈಟ್ ಸೈಡ್ ನಿಮಗೆ ಅಪ್ ಟು 220 ಅಂದ್ರೆ ಒಂದು 200 ತನಕ ಟಾಪ್ ಸ್ಪೀಡ್ ಹೋಗುತ್ತೆ. ಅಂಡ್ ಮೇನ್ ಥಿಂಗ್ ಸರ್ ಇದ್ರಲ್ಲಿ ಖುಷಿ ಏನಂತ ಹೇಳಿದ್ರೆ ಲೆಫ್ಟ್ ಸೈಡ್ ಇಂಜಿನ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಜರ್ಮನ್ ವೆಹಿಕಲ್ಸ್ ಅಲ್ಲಿ ಇಂಜಿನ್ ಟೆಂಪರೇಚರ್ ಕೊಡಲ್ಲ ನಿಮಗೆ. ಇಂಜಿನ್ ಇದ್ರಲ್ಲಿ ಕೊಡ್ತಾರೆ. ಯಾಕಂದ್ರೆ ಇಂಜಿನ್ ತುಂಬಾ ಟೆಂಪರೇಚರ್ ಜಾಸ್ತಿ ಆಗಿ ಏನಾಗ್ಬಿಡುತ್ತೆ, ಸೀಸ್ ಆಗ್ಬಿಡುತ್ತೆ ಇಂಜಿನ್ ಗ್ಯಾಸ್ಕೆಟ್ ಎಲ್ಲ ಚೇಂಜ್ ಮಾಡ್ಬೇಕು, ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಲೆಫ್ಟ್ ಅಲ್ಲಿ ನಿಮಗೆ ಇಂಜಿನ್ ಟೆಂಪರೇಚರ್ ಇಲ್ಲೇ ಕೊಟ್ಟಿದ್ದಾರೆ. ಹೈ ಆಗೋ ಟೈಮಲ್ಲಿ ನೀವು ಸೈಡ್ ಅಲ್ಲಿ ನಿಲ್ಸ್ಬಿಡ್ಬೇಕು. ಎಷ್ಟು ಎಲ್ಲಿ ತನಕ ಹೈ ಹೋಗ್ಬೋದು ಅದು? ಹೈ ಹೆಚ್ಚ ಅಂತ ಇದೆ ನೋಡಿ. ಇನ್ ಕೇಸ್ ಕೂಲೆಂಟ್ ಅಲ್ಲಿ ರೇಡಿಯೇಟರ್ ಏನಾದ್ರು ಬ್ಲಾಕ್ ಆಯ್ತು ಅಂದ್ರೆ, ರೇಡಿಯೇಟರ್ ಬ್ಲಾಕ್ ಆಯ್ತು, ಕೂಲೆಂಟ್ ಕಮ್ಮಿ ಇದೆ ಅಂದ್ರೆ ಇಂಡಿಕೇಟರ್ ತೋರಿಸ್ತಾರೆ. ಬಟ್ ರೇಡಿಯೇಟರ್ ಏನೋ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಇಂಜಿನ್ ನಾರ್ಮಲ್ ಆಪರೇಟಿಂಗ್ ಟೆಂಪರೇಚರ್ ಇರಬೇಕು. ಅದ್ ಮಿಡಲ್ ನಾರ್ಮಲ್ ಆಪರೇಟಿಂಗ್ ಟೆಂಪರೇಚರ್. ಹೌದು ಸರ್. ಇನ್ನೊಂದೇನಂದ್ರೆ ನೀವು ಫಾಸ್ಟ್ ಯಾವಾಗ ಓಡಿಸ್ಬೇಕಂದ್ರೆ ಈ ನಾರ್ಮಲ್ ಆಪರೇಟಿಂಗ್ ಟೆಂಪರೇಚರ್ ಬರಟ್ ಟೈಮಲ್ಲಿ ಮಾತ್ರ ಓಡಿಸ್ಬೇಕು. ಒಂದೇ ಸಲ ರೀ ಅಂತ ಹೋಗ್ಬಾರ್ದು. ಇದು ಹೆಂಗಂತ ಹೇಳಿದ್ರೆ ನೀವು ಮಲ್ಕೊಂಡಿರ್ತೀರಾ, ಮಲ್ಕೊಂಡ ತಕ್ಷಣ ಎದ್ದ ತಕ್ಷಣ ಓಡಿ ಅಂತ ಹೇಳಕ್ಕಾಗಲ್ಲ. ನೀವು ಆ ಆಪರೇಟಿಂಗ್ ಟೆಂಪರೇಚರ್ ಬಂದಾದ್ಮೇಲೆ ಫಾಸ್ಟ್ ಹೋಗ್ಬೇಕು. ಅಷ್ಟೋ ತನಕ ನಾರ್ಮಲ್ ಸ್ಪೀಡ್ ಅಲ್ಲಿ ಆರಾಮಾಗಿ ಹೋಗ್ಬೇಕು. ಸೊ ರೈಟ್ ಸೈಡ್ ಫ್ಯೂಯಲ್ ಕೆಪಾಸಿಟಿ 37 ಲೀಟರ್ ಪೆಟ್ರೋಲ್ ಸರ್. ಇದು ಟ್ಯಾಂಕ್ 37 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಬರುತ್ತೆ ನಿಮಗೆ. ಮತ್ತೆ ಇದರಲ್ಲಿ ಹ್ಯಾಂಡ್ ಬ್ರೇಕಿಂಗ್ ಇದ್ ಕೊಟ್ಟಿದ್ದಾರೆ, ಸೀಟ್ ಬೆಲ್ಟ್ಸ್ ಇಂದ ಕೊಟ್ಟಿದ್ದಾರೆ. ಹೊರಗಡೆ ಟೆಂಪರೇಚರ್ 23 ಡಿಗ್ರಿ ಇದೆ. ಅಂಡ್ ಕಿಲೋಮೀಟರ್ ಓಡಿದೆ ಸರ್ 1,81,000 ಓಡಿದೆ ಸರ್ ವೆಹಿಕಲ್. ತುಂಬಾ ಓಡಿಸಿದ್ದಾರೆ. ಹೌದು. ಅಂಡ್ ಮೇನ್ ಥಿಂಗ್ ಸ್ಟೇರಿಂಗ್ ಇದೆ ನೋಡಿ ಸರ್, ಬಟರ್ ಇದ್ದಂಗಿದೆ, ಬೆಣ್ಣೆ ಇದ್ದಂಗಿದೆ ಸ್ಟೇರಿಂಗ್, ಅದೇ ಇದ್ದಿರೋದು. ಅಂಡ್ ನಿಮಗೆ ಇಲ್ಲಿ ಹ್ಯಾಂಡ್ ಬ್ರೇಕ್ ನಾರ್ಮಲ್ ಇದ್ ಕೊಟ್ಟಿದ್ದಾರೆ, ಮೋಟರ್ ಏನ್ ಕೊಟ್ಟಿಲ್ಲ. ಇಲ್ಲೊಂದು ಹ್ಯಾಂಡ್ ರೆಸ್ಟ್ ಕೊಟ್ಟಿದ್ದಾರೆ. ಹ್ಯಾಂಡ್ ರೆಸ್ಟ್ ಅಲ್ಲಿ ಒಂದು ಸ್ವಲ್ಪ ಸ್ಪೇಸಿಂಗ್ ಇದ್ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಸ್ಪೇಸಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ನಿಮಗೆ ಇಲ್ಲಿ ಎಸಿ ಇದೆಲ್ಲ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು AC 4 ಇದ್ ಕೊಟ್ಟಿದ್ದಾರೆ. ಅಂಡ್ ಸ್ಪೀಕರ್ಸ್ ಇದೆ ಇಲ್ಲೊಂದು. ಅಂಡ್ ಮೇನ್ ಥಿಂಗ್ಸ್ ರಿವರ್ಸ್ ಇದೆ ನೋಡಿ. ನನಗೆ ಖುಷಿ ಆಗಿದೆ ಏನಂದ್ರೆ ಇಲ್ಲಿ ಕ್ಯಾಮ್ರಾ ಇದೆ, ಮತ್ತೆ ಗೈಡ್ ಲೈನ್ಸ್ ಇದೆ ನೋಡಿ. ತಿರ್ಗಿಸಿದ್ರೆ ಗೈಡ್ ಲೈನ್ಸ್ ಕೊಡುತ್ತೆ, ಡೈನಾಮಿಕ್ ಗೈಡ್ ಲೈನ್ಸ್ ಇದೆ. ಸಾಧಾರಣ ಸ್ಟ್ರೈಟ್ ಇರುತ್ತೆ, ಇದ್ರಲ್ಲಿ ಏನಂದ್ರೆ ನೀವು ತಿರುಗಿಸ್ತಿರಲ್ಲ ಗಾಡಿಯಲ್ಲಿ ಹೋಗುತ್ತೆ ಅಂತ ಕೊಡುತ್ತೆ. ಡೈನಾಮಿಕ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಅಂಡ್ ಮೇನ್ ಥಿಂಗ್ ಒಂದು ಮಿರರ್ ಇಲ್ಲಿ ಇದೆ ನೋಡಕ್ಕಿರಕ್ಕೆ. ಅಂಡ್ ನೆಕ್ಸ್ಟ್ ಇಲ್ಲೊಂದು ಲೈಟ್, ಈ ಸೈಡ್ ಲೈಟ್ ಇದೆ. ಅಂಡ್ ಇಲ್ಲೊಂದು ವ್ಯಾನಿಟಿ, ಈ ಸೈಡ್ ವ್ಯಾನಿಟಿ ಮಿರರ್ ಇಲ್ಲ. ಸೊ ಈ ಸೈಡ್ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ವ್ಯಾನಿಟಿ ಮಿರರ್ ಇದೆ. ಏರ್ ಬ್ಯಾಗ್. ಅಂಡ್ ಸರ್ ಇದರಲ್ಲಿ 2 ಏರ್ ಬ್ಯಾಗ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ಸ್, ABS ಬ್ರೇಕ್ ಅಂಡ್ EBD ಅಂತ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಒಂದು ಇದೆ ನಿಮಗೆ. ಅಂಡ್ ನಿಮಗೆ ಇಲ್ಲೊಂದು 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಅಂಡ್ USB AUX ಕೇಬಲ್ ಇಂದ ಇದೊಂದು ಕೊಟ್ಟಿದ್ದಾರೆ ಫೀಚರ್, ಅಷ್ಟಿದೆ. ಅಂಡ್ ನಿಮಗೆ ಲೆಫ್ಟ್ ಸೈಡ್ ಸ್ಪೇಸ್ ಅಲ್ಲಿ ಇಲ್ಲಿ ನೋಡೋಣ ಅಂತೆ. ಸೊ RPM ಎಷ್ಟು ಹೈ ಹೋಗುತ್ತೆ ನೋಡೋಣ. 5,000 RPM ತನಕ ಲಿಮಿಟ್ ಕೊಟ್ಟಿದ್ದಾನೆ. 5,000 RPM ತನಕ ಹೋಗುತ್ತೆ. ಅಂಡ್ ಹಿಂದ್ಗಡೆ ಸರ್ ಒಂದ್ ನಿಮಿಷ ನೋಡ್ತೀನಿ. ಹಿಂದ್ಗಡೆ ಸ್ಪೇಸಿಂಗ್ ಇಲ್ಲೊಂದು ನಮ್ಮ ಬ್ಯಾಗ್ಸ್ ಹಿಂದ್ಗಡೆ ನಿಮಗೆ ಈ ತರ ಸ್ಪೇಸಿಂಗ್ ಕೊಟ್ಟಿದ್ದಾನೆ. ಕೂರಕ್ಕೆ ತುಂಬಾ ಕನ್ವಿನಿಯಂಟ್ ಇದೆ, ಅಂದ್ರೆ ಸ್ಪೇಸಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಲೆಗ್ ರೂಮ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಈ ತರ ರೂಮ್ ಸ್ಪೇಸಿಂಗ್ ಚೆನ್ನಾಗಿದೆ. ಅಂಡ್ ಬ್ಯಾಕ್ ಸೈಡ್ ವ್ಯೂ ಹಿಂಗ್ ಬರುತ್ತೆ. ಬ್ಯಾಕ್ ಸೈಡ್ ವ್ಯೂ ಈ ತರ ಇದೆ, ಒಳ್ಳೆ ಇದೆ ವ್ಯೂ ಇದೆ. ಅಂಡ್ ಮೇನ್ ಥಿಂಗ್ ಸರ್ ಮಿರರ್ ಇಂದ ನಿಮಗೆ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ. ಯೂಶಲಿ ವೆಹಿಕಲ್ ಅಲ್ಲಿ ವ್ಯೂ ಅಷ್ಟು ಚೆನ್ನಾಗಿ ಕಾಣಲ್ಲ. ಮತ್ತೆ ಇಲ್ಲೊಂದು ಲೈಟಿಂಗ್ ಕೊಟ್ಟಿದ್ದಾರೆ ಹಿಂದ್ಗಡೆನು, ನೋಲ್ಡರ್ ಇದು ಕೊಟ್ಟಿದ್ದಾರೆ. ಇಲ್ಲೊಂದು ಸೆಂಟ್ರಲ್ ಲಾಕಿಂಗ್ ಅಂಡ್ ಇಲ್ಲೊಂದು ಒನ್ ಟಚ್ ಏನಿಲ್ಲ, ಇದು ಮಾಮೂಲಿ ಒಂದು ಇರೋದು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 500 ml ಬಾಟಲ್ ಇಡಕ್ ಆಗಲ್ಲ, ಇದೊಂದು ಡಿಸ್ಅಡ್ವಾಂಟೇಜ್ ಇದೆ. 1 ಲೀಟರ್ ಬಾಟಲ್ ಇಡಕ್ಕಿಲ್ಲ. ಅಲ್ಲಿ ಬಾಟಲ್ ಸ್ಪೇಸ್ ಕೊಟ್ಟಿದ್ದಾರೆ, ಅಲ್ಲಿ 1 ಲೀಟರ್ ಬಾಟಲ್ ಇಡಬಹುದು ನೀವು. ಹಿಂದ್ಗಡೆ ಇಡಕ್ಕೆ ಇಲ್ಲ. ಮತ್ ನಿಮಗೆ ಇಲ್ಲೊಂದು ಆರ್ಮ್ ರೆಸ್ಟ್ ಕೊಟ್ಟಿಲ್ಲ, ಇಲ್ಲಿ ಹಿಂದ್ಗಡೆ ಆರ್ಮ್ ರೆಸ್ಟ್ ಏನಿಲ್ಲ, ತೊಂದ್ರೆ ಇಲ್ಲ. ಅಂಡ್ ಇಲ್ಲೊಂದು ನಿಮಗೆ ಇಲ್ಲೊಂದು AC ಕೊಟ್ಟಿದ್ದಾರೆ, ಇಲ್ಲೊಂದು AC ಇದ್ ಮಾಡಿದ್ದಾರೆ. ಸೊ ದಟ್ಸ್ ಇಟ್ ಗೈಸ್. ಈಗ ಹೋಗಿ ಒಂದು ಡ್ರೈವ್ ಹೋಗೋಣ ಸರ್. ಸೊ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಓಕೆ ಸರ್, ಲೆಟ್ಸ್ ಗೋ ಫಾರ್ ದ ಡ್ರೈವ್. ಪಾಸ್ ಏನಿಲ್ಲ ಸರ್, ಕರೆಕ್ಟ್ ಪ್ಲೇ ಆಗ್ತಿದೆ. ಎಸ್, ಲೆಟ್ಸ್ ಗೋ ಫಾರ್ ದ ಡ್ರೈವ್. ಸೊ ಆರಾಮಾಗಿ ಬಿಟ್ರೆ ಸರ್, ಕ್ಲಚ್ ಅಷ್ಟು ಹೆವಿ ಇಲ್ಲ ಸರ್, ಲೆಫ್ಟ್ ಇನ್ ಕ್ಲಚ್ ಆರಾಮಾಗಿ ಹೋಗ್ಬೋದು. ಸ್ಮೂತ್ ಇದೆ. ಸ್ಮೂತ್ ಇದೆ ಕ್ಲಚ್. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಹೌದು, ಥರ್ಡ್ ಗೇರ್, ಹೌದು, ಫೋರ್ತ್ ಗೇರ್. ಸರ್ ಫಾಸ್ಟ್ ಆಗಿ ಹೋದ್ರೆ ಒಂದು 13-14 ಮೈಲೇಜ್ ಕೊಡುತ್ತೆ.
ಸ್ಲೋ ಆಗಿ ಆರಾಮಾಗಿ ಹೋದ್ರೆ 18-19 ಕೊಡುತ್ತೆ ಸರ್. 1200 cc ಅಲ್ಲ ಸರ್ ಇದು, ಅದಕ್ಕೆ ಮೈಲೇಜ್ ಚೆನ್ನಾಗಿ ಕೊಡುತ್ತಿದ್ದು ವೆಹಿಕಲ್. ಮತ್ ಬೆಣ್ಣೆ ಇದ್ದಂಗಿದೆ. ಸ್ಟೇರಿಂಗ್ ಅಂತೂ ಬಹಳ ಚೆನ್ನಾಗಿದೆ ನೋಡಿ, ಸ್ವಲ್ಪ ಶೇಕ್ ಮಾಡಿದ್ರೆ ನೋಡಿ. ಪಿಕಪ್ ಇದೆ ಚೆನ್ನಾಗಿ. ಅಗ್ರೆಸಿವ್ ಹೋಗ್ತಿಲ್ಲ, ಯಾಕಂತ ಹೇಳ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ ಸರ್. ಒಂದು 80-100 ಎಸ್, ಮೋರ್ ದೆನ್ ಇನಫ್. ಸ್ಲಿಪ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಹೌದೌದು. ನಿಮಗೆ ಹೆಂಗ್ ಅನ್ಸ್ತಿದೆ ಸರ್ ಪಕ್ಕದಲ್ಲಿ? ಚೆನ್ನಾಗಿದೆ ಅಲ್ಲ ಸರ್, ಚೆನ್ನಾಗಿದೆ ವೆಹಿಕಲ್. ಸ್ಟೇರಿಂಗ್ ಸ್ಟಿಫ್ ಇದೆ ಮಾತ್ರ. ಹೌದು, ಸ್ಮೂತ್ ಅಂಡ್ ಸ್ಟಿಫ್. ಅಷ್ಟು ಶೇಕು ಆಗಲ್ಲ ನೋಡಿ. ಹೌದೌದು. ಫಿಫ್ತ್ ಗೇರ್. ಟಾಪ್ ಸ್ಪೀಡ್ 100 ರೀಚ್ ಆಗದೆ ಗೊತ್ತಿಲ್ಲ ಸರ್. 100 ರೀಚ್ ಆದ್ರೂ ನಮ್ಗೆ ಹೌದೌದು ಇದೇ ಆಗ್ತಿಲ್ಲ. ಹೌದೌದು. ಸೊ ಒಂದು ಬ್ರೇಕ್ ಟೆಸ್ಟ್ ಮಾಡೋಣ ಸರ್. ಸೊ ಹಜಾರ್ಡ್ ಲೈಟ್ ಆನ್. ಬ್ರೇಕಿಂಗ್ ಚೆನ್ನಾಗಿದೆ ಸರ್. ವೆಟ್ ರೋಡಲ್ಲೂ ಸ್ಕಿಡ್ ಆಗಿಲ್ಲ ನೋಡಿ ಸರ್. ಅಲ್ಲ, ಹೌದೌದು. ಒಂದು ವ್ಯೂ ಟರ್ ತಗೊಂಡ. ಸೊ ಸೈಡ್ ಮಿರರ್ ಇಂದ ಕಾಣಿಸುತ್ತೆ ವ್ಯೂ. ಮಾತ್ರ ನನಗೆ ಒಂದು ಬೇಕಿತ್ತು ಸರ್, ಒಂದು ಸೈಡ್ ಮಿರರ್ ಒಂದು ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಿರೋದು. ಒಂದು ಸ್ವಲ್ಪ ದೊಡ್ಡದಿದ್ರೆ ವಿಸಿಬಿಲಿಟಿ ಚೆನ್ನಾಗಿದೆ, ಮಾತ್ರ ದೊಡ್ಡದಿದ್ರೆ ಚೆನ್ನಾಗಿರೋದು. ಚೆನ್ನಾಗಿರೋದು ವಿಸಿಬಿಲಿಟಿ ಇನ್ನೂ ಸ್ವಲ್ಪ ದೊಡ್ಡದಿರೋದು. ಮಿಕ್ಕಿದೆಲ್ಲ ಕಂಫರ್ಟೇಬಲ್ ಚೆನ್ನಾಗಿದೆ. ಹಾರ್ನ್ ಆಸ್ ಅ ನಾರ್ಮಲ್ ಕಾರಿಗೆ ಇರುತ್ತಲ್ಲ, ಹಾರ್ನ್ ಚೆನ್ನಾಗಿದೆ. ಹೌದೌದು. ಆಫ್ ಕೋರ್ಸ್ ಒಂದು ಯೂ-ಟರ್ನ್ ತಗೋಣಂತೆ. ಫಸ್ಟ್ ಟೈಮ್ ಸರ್ ರೈನಿ ಸೀಸನ್ ಅಲ್ಲಿ ಡ್ರೈವ್ ಮಾಡ್ತಿರೋದು ನಾನು. ಫಸ್ಟ್ ಹೌದೌದು. ಅಗ್ರೆಸಿವ್ ಇದೆ ಹಂಪು. ಸರ್ ನೋಡಿ, ಒಂದೇ ಬೆರಳಲ್ಲಿ ತಿರುಗಿಸೋದು. ಹೌದೌದು. ಸ್ಟೀರಿಂಗ್ ಬೇಗ ಸ್ಟ್ರೈಟ್ ಆಗುತ್ತೆ ನೋಡಿ. ಅಲೈನ್ಮೆಂಟ್ ಚೆನ್ನಾಗಿದೆ. ಆ ವೀಲ್ ಹಾಕ್ಸಿದಾರೆ ನೋಡಿ ಸರ್, ಅದು ಗ್ರಿಪ್ ಚೆನ್ನಾಗಿ ಬರುತ್ತೆ. ಅದು ವೀಲ್ ಅದು ಹೊಸದ ಹಾಕ್ಸಿದ್ದಾರೆ. ಹೌದೌದು. So that's it guys. Before closing this video, ಸೊ ನಾನು ಒಂದು ಹೇಳಬೇಕಾಗಿದೆ. ಸೊ ನಂದೊಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು, ನಾನು ಕಾರ್ ರಿವ್ಯೂ ಮತ್ತು ಕಾರ್ ವಾಶ್ ಎಲ್ಲ ಮಾಡ್ತೀನಿ ನಾನು. ಸೊ ನನ್ನೊಂದು ಹಾಬಿ ಅದು. ದಿನಕ್ಕೆ ಒಂದೇ ವೆಹಿಕಲ್ ತೊಗೊಳೋದು ನಾನು. ಸೊ ಈ ಚಾನಲ್ ಅಂದರೆ ಚಾನಲಿಗೋಸ್ಕರ ಒಂದು ವ್ಯೂ ಮಾಡೋದು ನಾನು. ಅಂದರೆ ನನಗೊಂದೊಂದು ಹಾಬಿ ಪ್ಯಾಷನ್ನು. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕಾರ್ ರಿವ್ಯೂ ಮಾಡೋದು ಅಂತ. ಆಮೇಲೆ ನಾನು ಶಾಪಿಂದು ಶಿವಮೊಗ್ಗದಲ್ಲೇ ನಿಮಗೆ ಡೀಟೇಲಿಂಗ್ ಸರ್ವಿಸ್ ಬೇಕಂತ ಹೇಳಿದ್ರೆ ನಂದು ಶಾಪಿಂದು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಫೋನ್ ನಂಬರ್ ಆ್ಯಂಡ್ ಇದು ಮಾಡೋ, ನೀವು ಬೇಕಂದ್ರೇನು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಗೈಸ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್. ಬಾಯ್ ಬಾಯ್.